रविवार 28 दिसंबर को किसान नेता केडी गणेश ने भालकी शहर के टूरिस्ट मंदिर में एक प्रेस मीट बुलाई, जिसमें उन्होंने फटकार लगाते हुए कहा कि फैक्ट्रियों ने अभी तक किसानों को गन्ने का बकाया नहीं दिया है। एक कहावत के अनुसार भगवान ने दिया लेकिन पुजारी ने नहीं दिया, इसलिए सरकार ने आदेश दिया कि फैक्ट्री मालिक अब किसानों को गन्ने का बकाया नहीं दे रहे। केडी गणेश ने कहा कि सरकार के निर्देश के अनुसार 3000 प्रति 100 टन का भुगतान किया जाना चाहिए था, लेकिन बीदर जिले में केवल 2900 का भुगतान किया जा रहा है। इस अवसर पर कई किसान समर्थक नेता उपस्थित रहे। भालकी से सैम्युअल की रिपोर्ट। ತಾರತಮ್ಯ ಈ ಬೀದರ್ ಜಿಲ್ಲೆ ಮೇಲೆ ಆಗ್ತಾ ಇದೆ. ರೈತರಿಗೆ ಬಹಳಷ್ಟು ಸಂಕಷ್ಟವಾಗಿದೆ. ಇವತ್ತು ಡಿಸಿಸಿ ಬ್ಯಾಂಕ್ ಇರಬಹುದು, ನಮ್ಮ ತಾಯಂದಿರು ಬಹಳಷ್ಟು ಸಂಕಷ್ಟವಾಗಿದೆ. 2,500 ರೂಪಾಯಿ ಸಲಕ್ಕೆ ಇವತ್ತು ಅವ್ರು ಕಷ್ಟಪಡ್ಲತ್ತಾರೆ. 100 ರೂಪಾಯಿ ಸಲಕ್ಕೆ ಇವತ್ತು ಡಿಸಿಸಿ ಬ್ಯಾಂಕ್ ಒಳ್ಳೆ ರೀತಿಯಿಂದ ಅವ್ರಿಗೆ ಸಾಲ ಕೊಡ್ತಿತ್ತು. ಏನೋ ಒಂದು ಮನೆಯಾಗ ಸಣ್ಣ ಪುಟ್ಟ ಇದ್ದಿನಾಗ ಅವರು ಏನೋ ಒಂದು ವ್ಯವಹಾರ ಮಾಡ್ಕೋತಿರು. ಇವತ್ತು ಆ ವ್ಯವಹಾರ ಕೂಡ ನಿಂತು ಹೋಗಿದೆ. ಎಲ್ಲ ಕಡೆಯಿಂದ ಇವತ್ತು ರೈತರು ಬಹಳಷ್ಟು ಸಂಕಷ್ಟವಾಗಿದೆ. ಆತ್ಮಹತ್ಯೆ ಮಾಡ್ಕೊಂಬಂತ ಪರಿಸ್ಥಿತಿ ಬಂದಿದೆ ಇವತ್ತು ಬೀದರ್ ಜಿಲ್ಲೆದ. ಅದು ಸಲುವಾಗಿ ದಯವಿಟ್ಟು ಎಲ್ಲರೂ ತಾವು ಹೇಳಿ, ನಂಗೆ ಈಗ ಎಲ್ಲ ಸಂಘಟನಾ ರೈತ ಸಂಘಟನೆದವರು ಎಲ್ಲಿ ಹೋಗೋದು ಗೊತ್ತಿಲ್ಲ, ಮಾಯ ಆಗಿಬಿಟ್ಟಾರ. ಬೀದರ್ ಜಿಲ್ಲಾ ರೈತ ಸಂಘ ಮೋರ್ಚಾದವ್ರು ಎಲ್ಲ ಮಾಯ ಆಗಿಬಿಟ್ಟಾರ. ದಯವಿಟ್ಟು ಒಂದು ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹಾಗೂ ಮತ್ತು ನಮ್ಮ ಮರಾಠ ಸಮಾಜ, ಸಂಭಾಜಿ ಬ್ರಿಗೇಡ್ ಇರ್ಬೋದು, ಟಿಪ್ಪು ಸುಲ್ತಾನ್ ಇರ್ಬೋದು, ಎಲ್ಲ ನಮ್ಮ ಸಂಘಟನಾದವ್ರಿಗೆ ನಾವು ವಿನಂತಿ ಕೇಳ್ತೀನಿ, ತಾವು ಮುಂದೆ ಬಂದು ರೈತರ ಪರವಾಗಿ ತಾವು ಹೋರಾಟ ಮಾಡಬೇಕು. ಈ ದೇಶ, ಭಾಷಾ, ನೆಲೆ, ಜಲೆ ಸಲಕ್ಕೆ ತಾವು ಹೋರಾಟ ಮಾಡಿರಿ, ರೈತರ ಸಲಕ್ಕೆ ಒಂದ್ಸಲ ತಾವು ಹೋರಾಟ ಮಾಡ್ಬೇಕಂತ ಎಲ್ಲ ಒಂದು ನಮ್ಮ ಸಂಘಟನಾ ಪ್ರಮುಖರಿಗೆ, ಅಧ್ಯಕ್ಷರಿಗೆ ಒಂದು ವಿನಂತಿ ಇದೆ ನಂದು. ಯಾಕಂದ್ರೆ ನಾನು ಒಬ್ಬ ಸಂಘಟನಾ ಬಂದು ಗೊತ್ತಿದೆ ಏನು ಕಷ್ಟ ಇರುತ್ತೆ ಸಂಘಟನೆ. ಖರೆ ಇದು ಒಂದ್ಸಲ ಮತ್ತು ವಿನಂತಿ, ವಿಶೇಷ ಆಗಿ ತಾವು ಗುರುಗಳು ಎಲ್ಲ ನಮ್ಮ ಈ ಭಾಗದ ದೊಡ್ಡ ದೊಡ್ಡ ಮಠಾಧೀಶರು ತಾವು ಏನೇನೋ ಬೇರೆ ಬೇರೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ. ರೈತರ ಪರವಾಗಿ ಯಾರು ಗುರುಗಳು ಮಾತಾಡ್ತಾ ಇರಲಿಲ್ಲ. ಮೊನ್ನೆ ರೈತರದ್ದು ಹೋರಾಟ ನಡೆದಾಗ, ಅಧರ್ಮಿ ಸತ್ಯಾಗ್ರಹ ಬೀದರ್ದಾಗ ನಡೆದಾಗ ನಾನು ಕೂಡ ಆಗ ಹೇಳಿದ್ದೀನಿ, ಎಲ್ಲ ಮಠಾಧೀಶರು ತಾವು ಎದುರುಗಡೆ ಬರಬೇಕು. ಯಾಕಂದ್ರೆ ತಮ್ಮದು ಆ ಶಕ್ತಿ ಇದೆ ಅಪ್ಪಾಜಿ. ಯಾರಿಗೆ ತಾವು ಇವತ್ತು ಮುಖ್ಯಮಂತ್ರಿ ಮಾಡ್ಬೇಕಂತ ಒಂದು ಧ್ವನಿ ಕೊಟ್ಟಾಗ ಆ ಮುಖ್ಯಮಂತ್ರಿ ಆ ಜನ ಆ ವ್ಯಕ್ತಿ ಆಯ್ತಾರೆ. ತಾವು ರೈತರ ಪರವಾಗಿ ಕೂಡ ಮಠಾಧೀಶರು ಮುಂದೆ ಬರಬೇಕು ಅಂತ ಹೇಳಿ ತಮ್ಮ ಎಲ್ಲರ ಪರವಾಗಿ ನಮ್ಮ ಎಲ್ಲ ಗುರುಗಳಿಗೆ, ಮಠಾಧೀಶರಿಗೂ ಕೂಡ ಒಂದು ತಮ್ಮ ಮುಖಾಂತರ ಕೇಳ್ಕೊತೀನಿ.